ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಮೋಜು ಮಸ್ತಿಗೆ ಇಲ್ಲಿದೆ ಪ್ಲೇಸ್, ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಬನ್ನಿ. ಫಂಡೂಸ್ ವಾಟರ್ ಪಾರ್ಕ್, ಮಾರಿಕಣಿವೆ ಡ್ಯಾಮ್ ರಸ್ತೆ, ಹಿರಿಯೂರು, ಚಿತ್ರದುರ್ಗ ಜಿಲ್ಲೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಶಾಂತಿ ಬಗ್ಗೆ ತಾವೆಲ್ಲರೂ ಮಾತಾಡಿದ್ರಿ. ಮತ್ತೆ ಮತ್ತೆ ಅದೇ ವಿಷಯಗಳ ಬಗ್ಗೆ ಮಾತಾಡೋದು ಅಷ್ಟು ಅವಶ್ಯಕತೆ ಇಲ್ಲ. ನಮ್ಮ ಹೊಸದುರ್ಗ ಪಟ್ಟಣದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರ ಮಧ್ಯ ಅನ್ಯೋನ್ಯವಾದ ನಾವು ಯಾವ ರೀತಿ ಸಮಾಜನ ಸೃಷ್ಟಿ ಮಾಡ್ತೀವಿ ಅದು ಮುಂದಿನ ಪೀಳಿಗೆಗೆ ಉಳ್ಕೊಡ್ತದೆ. ಹಾಗಾಗಿ ಕಾನೂನು ಸುವ್ಯವಸ್ಥೆ, ಧಾರ್ಮಿಕ ಸಾಮರಸ್ಯ, ಅಪರಾಧ ಮುಕ್ತ ಪ್ರಪಂಚ, ವ್ಯಸನ ಮುಕ್ತ ಸಮಾಜ ಇವೆಲ್ಲವೂ ಕೂಡ ಪೊಲೀಸ್ ಇಲಾಖೆ ಮತ್ತು ಸಾರ್ವಜನಿಕರ ಸಹಕಾರದಿಂದ ಮಾತ್ರ ಸಾಧ್ಯ. ಅದಕ್ಕೆ ತಮ್ಮೆಲ್ಲರೂ ಸಹಕರಿಸಿದಾಗ ಇವೆಲ್ಲ ನಮ್ಮ ಉತ್ತಮವಾದ ಮಾರ್ಗಗಳನ್ನ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ, ಹೊಸದುರ್ಗ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಕೆಟಿ ರಮೇಶ್ ಅಧ್ಯಕ್ಷತೆಯಲ್ಲಿ ಶಾಂತಿ ಪಾಲನಾ ಸಭೆ ಜರುಗಿತು. ಮುಂಬರುವ ದಿನಗಳಲ್ಲಿ ಬರಲಿರುವ ಯುಗಾದಿ ಮತ್ತು ರಂಜಾನ್ ಹಬ್ಬಗಳ ಆಚರಣೆಯ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ನಗರದ ಪ್ರಮುಖರ ಸಮಾಗಮದಲ್ಲಿ ಹಲವು ಧರ್ಮೀಯರ ಸಭೆ ನಡೆಸಲಾಯಿತು. ಶಾಂತಿ ಪಾಲನಾ ಸಭೆಯಲ್ಲಿ ಸರ್ವಧರ್ಮೀಯರು ಕೂಡ ಭಾಗವಹಿಸಿ ಕಾನೂನು ಸುವ್ಯವಸ್ಥೆ ಮತ್ತು ಸೌಹಾರ್ದತೆ ಕಾಪಾಡುವ ನಿಟ್ಟಿನಲ್ಲಿ ಇಲಾಖೆಯ ಸೂಚನೆಗಳನ್ನು ಪಾಲಿಸುವುದಾಗಿ ವಾಗ್ದಾನ ನೀಡಿದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಹೊಸದುರ್ಗ ಪೊಲೀಸ್ ಇನ್ಸ್ಪೆಕ್ಟರ್ ಕೆಟಿ ರಮೇಶ್, ಹಬ್ಬ ಹರಿದಿನಗಳು ಸೇರಿದಂತೆ ಹೊಸದುರ್ಗ ಪೊಲೀಸ್ ಠಾಣಾ ಸರಹದ್ದು ವ್ಯಾಪ್ತಿಯಲ್ಲಿ ಜೂಜು, ಇಸ್ಪೀಟ್, ಗಾಂಜಾ ಮಾರಾಟ ಸೇರಿದಂತೆ ಇತರೆ ಅಹಿತಕರ ಚಟುವಟಿಕೆಗಳು ಕಂಡುಬಂದಲ್ಲಿ ಸಾರ್ವಜನಿಕರು ಮಾಹಿತಿ ನೀಡುವಂತೆ ಕೋರಿದರು. ಹಾಗೂ ಇಂತಹ ಪ್ರಕರಣಗಳು ಕಂಡುಬಂದಲ್ಲಿ ಸಮಯಕ್ಕೆ ಸರಿಯಾಗಿ ದಾಳಿ ಮಾಡಿ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು. ಎಲ್ಲರಿಗೂ ನಮಸ್ಕಾರ. ನಾನು ರಮೇಶ್ ಅಂತ, ಪೊಲೀಸ್ ಇನ್ಸ್ಪೆಕ್ಟರ್, ಹೊಸದುರ್ಗ ಪೊಲೀಸ್ ಠಾಣೆ, ಹೊಸದುರ್ಗ ತಾಲೂಕಿನ ಮತ್ತು ಹೊಸದುರ್ಗ ಪೊಲೀಸ್ ಠಾಣೆ ಸರಹದ್ದಿನ ಸರ್ವಸ್ವರಿಗೂ ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು. ಮುಂಬರುವ ದಿನಗಳಲ್ಲಿ ಯುಗಾದಿ ಮತ್ತು ರಂಜಾನ್ ಹಬ್ಬಗಳು ಬರ್ತಾ ಇದೆ. ಆ ಸಂದರ್ಭದಲ್ಲಿ ಎಲ್ಲರೂ ಹಬ್ಬವನ್ನು ಶಾಂತಿ ಮತ್ತು ಸೌಹಾರ್ದತೆಯಿಂದ ಆಚರಣೆ ಮಾಡಿ ಯಾವುದೇ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗದೆ ಆಚರಣೆಗಳು ನಡೆಯಲಿ. ಆ ಮೂಲಕ ಸಾರ್ವಜನಿಕರು ಶಾಂತಿಯನ್ನು ಕಾಪಾಡಿ ಮತ್ತು ಯುಗಾದಿ ಸಂದರ್ಭದಲ್ಲಿ ನಮ್ಮ ಜನಗಳಲ್ಲಿ ಏನು ಭಾವನೆ ಇದೆ, ಇಸ್ಪೀಟ್ ಆಡೋದು ಅದೊಂದು ದುಶ್ಚಟ, ಅದು ಜೂಜು, ಅದು ನಿಷಿದ್ಧ. ಆಡೋದ್ರಿಂದ ಸಾರ್ವಜನಿಕರಿಗೆ ನಷ್ಟ ಕೂಡ ಆಗ್ತದೆ, ಆರ್ಥಿಕ ನಷ್ಟ ಆಗ್ತದೆ, ಮತ್ತು ಸಮಾಜಕ್ಕೆ ಅದೊಂದು ಪಿಡುಗು. ಯಾರೂ ಕೂಡ ಇಸ್ಪೀಟ್ ಜೂಜಾಟವನ್ನು ಆಡಬಾರ್ದು. ಇಸ್ಪೀಟ್ ಜೂಜಾಟ ಆಡೋರು ಕಂಡು ಬಂದರೆ ನಮಗೆ ಮಾಹಿತಿ ನೀಡಿ ಅವ್ರನ್ನ ದಾಳಿ ಮಾಡಿ ಪ್ರಕರಣ ದಾಖಲಿಸಿ ಅವ್ರಿಗೆ ಕ್ರಮ ಕೈಗೊಳ್ತೀವಿ. ನೀವು ಮಾಹಿತಿ ಬಂದರೆ ತಿಳಿಸಿ, ಮತ್ತು ಯಾರು ಜೂಜಾಟ ಆಡಬೇಡಿ ಅಂತ ಈ ಮೂಲಕ ಸೂಚನೆ ಮತ್ತು ಆದೇಶವನ್ನು ಮಾಡ್ತೀನಿ. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.